ಯಶ್ ಅವರ ಇತ್ತೀಚಿನ ಒಂದು ಆಪ್ಕಿ ಅದಾಲತ್ ಇಂಟರ್ವ್ಯೂ ಆಗಿರ್ಬೋದು. ಒನ್ ಅಂಡ್ ಓನ್ಲಿ ರಾಕಿಂಗ್ ಯಶ್. ಅದ್ರ ಜೊತೆಗೆ ಅದಕ್ಕಿಂತ ಮುಂಚೆ ರಿಲೀಸ್ ಆಗಿರುವಂತಹ ಟ್ರೇಲರ್ಗಳಿಂದ ಆಗಿರ್ಬೋದು. ಎಂತ ತಂದೆ ಮತ್ತು ಮಗನ ರಿವೆಂಜ್ ಸಗಾ ಅಂತ ಸಿನಿಮಾ ತಂಡ ಯಶ್ ಅವರು ಹೇಳ್ಕೊಂಡಿದ್ದಾರೆ. ಯಾವ ರೀತಿ ರಿವೆಂಜ್ ಇರಬಹುದು ಅನ್ನೋ ಒಂದು ಕುತೂಹಲ ಎಲ್ರಿಗೂ ಇದೆ. ಹಾಗಾದ್ರೆ ಈ ಒಂದು ಸಿನಿಮಾ ಟಾಕ್ಸಿಕ್ ಎಷ್ಟು ಗಳಿಕೆ ಮಾಡಬಹುದು? ಪ್ರತಿ ಆಯ್ಕೆಗೂ ತಕ್ಕ ಬೆಲೆ ತರಲೇಬೇಕು. ಆತ್ಮೀಯ ಕಾಳಾ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಹರ್ಷಿತಾ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಟಾಕ್ಸಿಕ್ ಸಿನಿಮಾದ ಸರಣಿ ಎಪಿಸೋಡ್ಗಳನ್ನ ಮಾಡ್ತಾ ಇದ್ದೀವಿ. ಟಾಕ್ಸಿಕ್ ಈಗ ಆಲ್ರೆಡಿ ಭಾಳಷ್ಟು ವಿಚಾರಗಳಿಗೆ ಟ್ರೆಂಡಿಂಗಲ್ಲಿದೆ. ಯಶ್ ಅವರ ಇತ್ತೀಚಿನ ಒಂದು ಆಪ್ಕಿ ಅದಾಲತ್ ಇಂಟರ್ವ್ಯೂ ಆಗಿರ್ಬೋದು, ಅದ್ರ ಜೊತೆಗೆ ಅದಕ್ಕಿಂತ ಮುಂಚೆ ರಿಲೀಸ್ ಆಗಿರುವಂತಹ ಟ್ರೇಲರ್ಗಳಿಂದ ಆಗಿರ್ಬೋದು ಭಾಳಷ್ಟು ಮನೆ ಮಾತಾಗಿದೆ. ಎಸ್ಪೆಷಲಿ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಗ್ಲೋಬಲ್ ಲೆವೆಲಲ್ಲಿ ಒಂದು ಸಿನಿಮಾದ ಬಗ್ಗೆ ಬಹಳಷ್ಟು ನಿರೀಕ್ಷೆಯನ್ನು ಎಲ್ಲರೂ ಇಟ್ಕೊಂಡಿದ್ದಾರೆ. ಎಸ್ಪೆಷಲಿ ಯಶ್ ಅವರ ಒಂದು 3 ಶೇಡ್ಗಳಾಗಿರ್ಬೋದು ಆ್ಯಂಡ್ ಆ ನಟಿಮಣಿಯರ ಒಂದು ಕ್ಯಾರೆಕ್ಟರ್ಸ್ಗಳಾಗಿರ್ಬೋದು, ಯಾವ ರೀತಿ ಪೋರ್ಟ್ರೇ ಮಾಡಿದ್ದಾರೆ ಅನ್ನೋ ಒಂದು ಕುತೂಹಲ ಎಲ್ರಿಗೂ ಇದೆ. ಯಾವ ರೀತಿಯ ಸ್ಟೋರಿ ಆಗಿರ್ಬೋದು, ಅದರಲ್ಲೂ ಕೂಡ ತಂದೆ ಮತ್ತು ಮಗನ ರಿವೆಂಜ್ ಸಗಾ ಅಂತ ಸಿನಿಮಾ ತಂಡ ಯಶ್ ಅವರು ಹೇಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಯಾವ ರೀತಿ ರಿವೆಂಜ್ ಇರಬಹುದು ಅನ್ನೋ ಒಂದು ಕುತೂಹಲ ಎಲ್ರಿಗೂ ಇದೆ. ಅದರೊಟ್ಟಿಗೆ ಚೆರಿ ಆನ್ ದ ಟಾಪ್ ಅನ್ನೋ ಹಾಗೆ ಇತ್ತೀಚೆಗಷ್ಟೇ ಸಿನಿಮಾದ ಪೂರ್ತಿ ಆಲ್ಬಮ್ನ ರಿಲೀಸ್ ಮಾಡಿದೆ. ಅದರಲ್ಲಿದ್ದಂತಹ ಒಂದು ಟ್ಯೂನ್ಸ್ಗಳಾಗಿರ್ಬೋದು, ಮ್ಯೂಸಿಕ್ಗಳಾಗಿರ್ಬೋದು ಬಹಳಷ್ಟು ಸದ್ದು ಮಾಡ್ತಾ ಇದೆ. ಎಸ್ಪೆಷಲಿ ಕೆಲವೊಂದು ಟ್ಯೂನ್ಸ್ಗಳಂತೂ ತುಂಬ ಟ್ರೆಂಡಿಂಗಲ್ಲಿದೆ, ಜನಕ್ಕೆ ಇಷ್ಟ ಆಗಿದೆ. ಬಟ್ ಈ ಒಂದು ಸಾಂಗ್ಗಳನ್ನ ಡಿಫ್ರೆಂಟ್ ಲೇಯರ್ ಇರೋದ್ರಿಂದ, ಡಿಫ್ರೆಂಟ್ ಇಮೋಷನ್ಸ್ಗಳಿರೋದ್ರಿಂದ ಸಿನಿಮಾದ ಜೊತೆಗೆ ಈ ಸಾಂಗ್ಗಳು ಹೇಗೆ ಬರಲಿಕ್ಕಿದೆ ಅನ್ನೋ ಒಂದು, ಅಂದರೆ ಆ ಒಂದು ಬ್ಯಾಕ್ಗ್ರೌಂಡ್ಗೆ ಯಾವ ರೀತಿ ಮ್ಯಾಚ್ ಆಗಲಿಕ್ಕೆ ಇದೆ ಅನ್ನೋ ಒಂದು ಕುತೂಹಲ ಎಲ್ರಿಗೂ ಇದೆ. ಆದರೆ ಸಿನಿಮಾದ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾಳಷ್ಟು ಜನ ಮಾತಾಡ್ತಿರೋದು ಒಂದು ವಿಚಾರ ಏನು ಅಂತ ಹೇಳಿದರೆ, ಟಾಕ್ಸಿಕ್ ಸಿನಿಮಾ ಮೊದಲನೇ ದಿನ ಎಷ್ಟು ಕಲೆಕ್ಷನ್ನ ಮಾಡಬಹುದು, ಭಾಳಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರೋದ್ರಿಂದ ಜನಗಳ ಒಂದು ಊಹೆ ಏನಿದೆ ತುಂಬ ಹೈ ಲೆವೆಲಲ್ಲೇ ಇದೆ. ಕೋಟಿ ಗಳಿಕೆ ಮಾಡಬಹುದು ಅನ್ನೋ ಒಂದು ನಿರೀಕ್ಷೆ ಎಲ್ಲರಲ್ಲೂ ಇದೆ. ಇದಕ್ಕಿಂತ ಮುಂಚೆ KGF 2 ರಿಲೀಸ್ ಆದಾಗ ಮೊದಲನೇ ದಿನ 135+ ಕೋಟಿಯಷ್ಟು ಗಳಿಕೆಯನ್ನು ಮಾಡಿತ್ತು. ಹಾಗಾದರೆ ಈ ಒಂದು ಸಿನಿಮಾ ಟಾಕ್ಸಿಕ್ ಎಷ್ಟು ಗಳಿಕೆ ಮಾಡಬಹುದು ಅಂತ ನಾವು ನೋಡ್ತಾ ಹೋದರೆ, ಒಂದು ಅಂದಾಜು ಮೊತ್ತನ ನೋಡ್ತಾ ಹೋದರೆ, ಮೊದಲನೇದಾಗಿ 60 ಲಕ್ಷ ಜನ PVR ಇನಾಕ್ಸ್ ಥಿಯೇಟ್ರಲ್ಲೇ ಏನು ಸಿನಿಮಾನ ನೋಡಬಹುದು ಅನ್ನೋ ಒಂದು ಅಂದಾಜು ಇದೆ. ಅದ್ರ ಜೊತೆಗೆ ಆಲ್ರೆಡಿ ಮೊದಲನೇ ದಿನಾನೇ 2 ಕೋಟಿ ಜನ ಈ ಒಂದು ಸಿನಿಮಾನ ನೋಡಬಹುದು ಅನ್ನೋ ಒಂದು ಎಸ್ಟಿಮೇಟ್ ಕೂಡ ಮಾಡ್ತಾರೆ. ಸೊ ಒಂದು ವೇಳೆ 2 ಕೋಟಿ ಜನ ಈ ಸಿನಿಮಾನ ನೋಡ್ತಾರೆ ಅಂತ ಹೇಳಿದರೆ, ಸುಮಾರು ಸಿನಿಮಾದ ಮೊದಲನೇ ಕಲೆಕ್ಷನ್ನೇ 200-300 ಕೋಟಿ ಆಗಬಹುದು ಅನ್ನೋ ಒಂದು ಎಸ್ಟಿಮೇಟ್ ಕೂಡ ಮಾಡಿದ್ದಾರೆ. ಇದಕ್ಕಿಂತ ಹೆಚ್ಚು ಕೂಡ ಆಗ್ಬೋದು. ಯಾಕಂತ ಹೇಳಿದ್ರೆ ಟಾಕ್ಸಿಕ್ನ ಒಂದು ಫೀವರ್ ಇಡೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಗ್ಲೋಬಲ್ ಲೆವೆಲಲ್ಲಿ ಇರೋದು. ಸೊ ಹಾಗಾಗಿ ಭಾಳಷ್ಟು ಜನ ಹೇಳ್ತಾ ಇರೋದು ಏನು ಅಂತ ಹೇಳಿದರೆ, 500 ಕೋಟಿ ಪ್ಲಸ್ ದಾಟ್ಬೋದು. ಹೇಳಿಕ್ಕಾಗಲ್ಲ ಯಾವ ರೀತಿ ಈ ಒಂದು ಸಿನಿಮಾಗೆ ಬರ್ತಾರೆ, ಜನ ನೋಡ್ತಾರೆ ಅಂತ. ಯಾಕಂತ ಹೇಳಿದ್ರೆ 4.5 ವರ್ಷ ಆದಮೇಲೆ ಯಶ್ ಅವರು ಥಿಯೇಟರ್ ತೆರೆ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ. KGF 2 ಆದಮೇಲಂತೂ ಅವರ ಒಂದು ಸ್ಟಾರ್ಡಮ್ ಆಗಿರ್ಬೋದು, ಅವರ ಸಿನಿಮಾದ ಮೇಲೆ ಇರುವಂತಹ ಒಂದು ಎಕ್ಸ್ಪೆಕ್ಟೇಷನ್ಸ್ ಆಗಿರ್ಬೋದು ತುಂಬ ಜಾಸ್ತಿ ಇರೋದ್ರಿಂದ 200-300 ಕೋಟಿಗಿಂತ ಹೆಚ್ಚಷ್ಟು ಮೊದಲನೇ ದಿನಾನೇ ಕಲೆಕ್ಷನ್ ಆಗಬಹುದು ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗಾದರೆ ನೋಡಬೇಕು, ಇನ್ನೇನು 26 ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಭಾಳಷ್ಟು ಜನ ಯಶ್ ಅವರ ಫ್ಯಾನ್ಸ್ಗಳು 4.5 ವರ್ಷದಿಂದ ಕಾಯ್ತಾ ಇದ್ರು ಯಾವಾಗ ತೆರೆ ಮೇಲೆ ನೋಡಬಹುದು ಅಂತ. ಸೊ ಆ ಗಳಿಕೆ ಇನ್ನೇನು 9 ದಿನದಲ್ಲಿ ಬರಲಿಕ್ಕಿದೆ. ನೋಡಬೇಕು ಯಾವ ರೀತಿ ಮೊದಲನೇ ದಿನದ ರೆಸ್ಪಾನ್ಸ್ ಇರುತ್ತೆ ಅಂತ. ಈಗ ಆಲ್ರೆಡಿ ನೋಡ್ತಿರೋ ಪ್ರಕಾರ ಆ ಒಂದು ಸಿನಿಮಾಗೆ ಇರುವಂಥ ಕ್ರೇಜ್ನ ಪ್ರಕಾರ ಭಾಳಷ್ಟು ಚೆನ್ನಾಗೇ ಇರ್ಬೋದು ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇದೆ. ಆದರೆ ಎಲ್ಲದಕ್ಕೂ ನಮಗೆ ಉತ್ತರ ಸಿಗೋದು 26 ತಾರೀಕಿಗೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.